ಅಲ್ರಿ ಅಧ್ಯಕ್ಷರ, ನೀವ ನೋಡಿರಲ್ರಿ ನಮ್ಮ ಊರಾಗ ಎಲ್ಲಿ ಬೇಕಾದಲ್ಲ ಗುಡ್ಡಿ ಗುಡ್ಲಿ ಕಸ ಹಂಗೆ ಹಾಕ್ತಾರ್ರಿ. ಈ ಜನರೆಲ್ಲ ಹೋಗ್ಬರೋ ಹಾದ್ಯಾಗ ಹಂಗೆ ಹಾಕ್ತಾರ್ರಿ. ನೀವು ಅದನ್ನೆಲ್ಲ ಏನು ಗಮನಿಸ್ತೀರಿ ನೀವು ನಮ್ಮ ಊರನ್ನ? ಆಮೇಲೆ ನಾವು ಹೋದ ಸಭೆಲೆ ಹೇಳಿದ್ನಿ ರೀ ನಿಮಗೆ, ಇದನ್ನ ಚರಂಡಿ ಕ್ಲೀನ್ ಮಾಡಿಸ್ರಿ, ಕೆರೆ ಕಟ್ಟಿಗಳು ಕ್ಲೀನ್ ಮಾಡಿಸ್ರಿ ಅಂತ. ಅದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿರೇನ್ರಿ ನೀವು? ಎಷ್ಟು ಸರಿನ್ರಿ ಹೇಳ್ಬೇಕು ನಾವು? ಅಲ್ರಿ ಮೊನ್ನೆ MG ನರೇಗಾದ ಫಂಡ್ ಬಂತಲ್ಲ, ಅದನ್ನೆಲ್ಲ ಏನು ಮಾಡಿದ್ರಿ ನೀವು? ಚರಂಡಿ ಕ್ಲೀನ್ ಮಾಡೋಕೆ ಉಪಯೋಗಿಸ್ರಿ, ಆಮೇಲೆ ಕೆರೆ ಕಟ್ಟಿಗಳು ಕ್ಲೀನ್ ಮಾಡೋಕೆ ಉಪಯೋಗಿಸ್ರಿ. ಅದನ್ನೆಲ್ಲ ಏನು ಮಾಡಿದ್ರಿ ನೀವು? ಅದನ್ನೆಲ್ಲ ಖಂಡಿತ ಉಪಯೋಗಿಸ್ಕೋತೀವಿ ನಾವು. ಏನು ಮಾಡ್ತೀರಿ ನೋಡ್ರಿ ಅಧ್ಯಕ್ಷ. ಅಧ್ಯಕ್ಷ ನಮಸ್ಕಾರ. ನಿಮಗೆ ನೆನಪಿದೆ ಅನ್ಕೊಂತೀನಿ ನಾನು, ಉದ್ಯೋಗ ಖಾತರಿ ಯೋಜನೆ ಅಡಿ 100 ದಿನ ಕೆಲಸ ಕೊಡ್ತೀನಿ ಅಂತ ಒಬ್ಬ ಕಾರ್ಮಿಕನಿಗೆ ಹೇಳಿದ್ರಿ, ಆದರೆ ಕೊಟ್ಟಿಲ್ಲ. ಬೇಕಾದ್ರೆ ನಮ್ಮ ರೈತರ ಪ್ರತಿನಿಧಿ ಇಲ್ಲೇ ಇದ್ದಾರೆ, ಕೇಳ್ಬೋದು ನೀವು ಬೇಕಾದ್ರೆ. ಮತ್ತೆ ಅದನ್ನು ನಂಬ್ಕೊಂಡಿರೋ ಎಷ್ಟೋ ಕುಟುಂಬಗಳಿಗೆ ಬೀದಿ ಬಂದಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರಿಯಾದ ಡಾಕ್ಯುಮೆಂಟ್ಸ್ ಅನ್ಸಿದ್ರೆ ಯಾಕೆ ಮಾಡ್ಕೊಡೋದಿಲ್ಲ ನಾವು? ಅದ್ರ ಬಗ್ಗೆ ಸೂಚನೆ ಕೊಡ್ತೀವಿ ನಾವು. ಮತ್ತೆ ನಿಮ್ಮ ಸದಸ್ಯರಿದ್ದಾರಲ್ಲ, ಅವರು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಅದ್ರ ಬಗ್ಗೆ ನೀವು ಕ್ರಮ ತಗೊಬೇಕು ಅಂತ ಹೇಳ್ತಿದ್ದೀನಿ. ಮತ್ತೆ ಇದ್ರ ಬಗ್ಗೆ ನಾವು ಮೊದಲೇ ಹೇಳಿದ್ವಿ ನಿಮಗೆ, ಆದರೆ ಯಾವುದೇ ಥರದ ಕ್ರಮ ತಗೊಂಡಿಲ್ಲ. ಇದೇ ಥರ ಮಾಡಿದರೆ ನಾವು ಧರಣಿ ಕೊಡಬೇಕಾಗುತ್ತೆ. ಮತ್ತೊಂದು ವಿಷಯ ಏನಂದ್ರೆ, ಒಬ್ಬ ಕಾರ್ಮಿಕನಿಗೆ ಒಂದು ದಿನದ ಸಂಬಳ ಆಗಿ 318 ರೂಪಾಯಿ ಕೊಡ್ತಿದ್ದೀರಾ. ಅದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ ಅಂತ ಕೇಳ್ಕೊಂತೀನಿ ಅಧ್ಯಕ್ಷ. ಇದ್ರ ಬಗ್ಗೆ ನಾನು ಮೇಲಧಿಕಾರಿಗಳ ಜೊತೆ ಮಾತಾಡ್ತೇನೆ. ಆಯ್ತು ಅಧ್ಯಕ್ಷ. ಕತೆ ಕಟ್ಬೇಡಿ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಉದ್ಯೋಗ ಖಾತ್ರಿ ಕೆಲಸದಲ್ಲಿ 100 ದಿನ ಕೆಲಸ ಕೊಡ್ತೀರಾ ಅಂತ ನೀವೇ ಹೇಳಿದ್ರ. ಆದ್ರೆ ಒಬ್ಬ ಕೆಲಸಗಾರರಿಗೆ ಕೆಲಸದ ಅರ್ಜಿ ಸಲ್ಲಿಸಿದ್ರೆ ಆ ಕೆಲಸನ ಮಂಜೂರು ಮಾಡಕ್ಕೆ 3 ರಿಂದ 4 ತಿಂಗಳು ತಗೋತಿದ್ದ. ಹೌದೋ ಇಲ್ಲಪ್ಪ ನಾನು ಹೇಳಿದ್ದು? ಅಷ್ಟೇ ಅಲ್ಲದೆ ನಮ್ಮ ಊರಿನ ನೀರಾವರಿ ಸಮಸ್ಯೆ ಬಗ್ಗೆ ನಾನು ಹೋದ ಸಭೆಯಲ್ಲೇ ಹೇಳಿದ್ದೆ, ಆದರೆ ನೀವು ಅದ್ರ ಬಗ್ಗೆ ಒಂದು ಕ್ರಮನೂ ಕೈಗೊಂಡಿಲ್ಲ. ಯಾಕೆ? ನಮ್ಮ ರೈತ ತಾನು ಬೆಳೆದಿರೋ ಅಲ್ಪ ಸ್ವಲ್ಪ ಬೆಳೆಗಳು ಚೆನ್ನಾಗಿ ಬರಬೇಕು ಅಂದರೆ ಸಮಯಕ್ಕೆ ಸರಿಯಾಗಿ ನೀರು ಬೇಕು. ಸಮಯಕ್ಕೆ ಸರಿಯಾಗಿ ನೀರು ಸಿಗದೆ ಹೋದರೆ ಅವನಿಗೆ ಒಳ್ಳೆ ಬೆಳೆ ಬರಲ್ಲ. ಬಂದಿರೋ ಅಲ್ಪ ಸ್ವಲ್ಪ ಬೆಳೆಗಳಲ್ಲಿ ಇತ್ತೀಚಿನ ಕಾಲದಲ್ಲಿ ಈ ಮಾರುಕಟ್ಟೆಗಳಂತೂ ಬೆಲೆನೇ ಸಿಗ್ತಿಲ್ಲ. ಇದೇ ಥರ ಕಷ್ಟ ಅನುಭವಿಸಿ ನಮ್ಮ ಭಾರತದಲ್ಲಿ ಎಷ್ಟೋ ಜನ ರೈತರು ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರಿಗೊಂದು ಮಾರುಕಟ್ಟೆನ ತಂದ್ಕೊಡ್ತೀಯ ಅಂತ ಸಭೆಗಳಿಂದ ನಾನು ಹೇಳ್ಕೊತಾನೆ ಇದ್ದೀನಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಕೊಂಡಿಲ್ಲ. ನಮ್ಮ ರೈತ ತಾನು ಬೆಳೆದ ಅಲ್ಪ ಸ್ವಲ್ಪ ಬೆಳೆಗಳನ್ನ 100 ಮೈಲಿ ದೂರ ಇರೋ ಬೇರೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾನೆ. ಇದರಿಂದ ಅವನಿಗೆ ಎಷ್ಟು ಅನ್ಯಾಯ ಆಗ್ತಿದೆ, ಇದರಿಂದ ಅವನಿಗೆ ಎಷ್ಟು ಹಾನಿ ಆಗ್ತಿದೆ ಅಂತ ಯಾರಾದ್ರೂ ಒಬ್ಬರಾದ್ರೂ ಯೋಚನೆ ಮಾಡಿದ್ದೀರಾ? ಒಂದೇ ಒಂದ್ಸಲ ನೀವು ಅವರು ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ರಿ, ಅವಾಗ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದ್ರೆ, ಈ ಸಮಸ್ಯೆನ ಆದಷ್ಟು ಬೇಗ ಪರಿಹರಿಸಿ. ಅಷ್ಟೇ ಅಲ್ಲದೆ ನಮ್ಮ ಊರಿಗೊಂದು ಮಾರುಕಟ್ಟೆನ ತಂದ್ಕೊಡಿ, ನಮಗೆ ಕೆರೆಗಳನ್ನ ನಿರ್ಮಾಣ ಮಾಡಿಕೊಡಿ. ಹಾಗೆ ಆಗಲಿ. ನಿಮ್ಮ ಬೆಳೆಗಳನ್ನು ನಾವೇ ಖರೀದಿ ಮಾಡಿ ಹೆಚ್ಚಿನ ದರದಲ್ಲಿ ಮಾರುಕಟ್ಟೆಗೆ ಮಾಡ್ತೀವಿ. ಸರ್ಕಾರದಿಂದ ನಿಮಗೆ ಬೀಜ ಮತ್ತು ಗೊಬ್ಬರವನ್ನು ಕೊಡ್ತಾರೆ. ಪ್ರಧಾನಮಂತ್ರಿ ಯೋಜನೆಯಿಂದ ನಿಮಗೆ ವರ್ಷಕ್ಕೆ 6,000 ಸಿಗುತ್ತೆ. ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂಬ ಯೋಜನೆಯಿಂದ ವರ್ಷಕ್ಕೆ 50,000 ಸಾಲ ಕೊಡ್ತಾರೆ. ಅದನ್ನು ಉಪಯೋಗಿಸ್ಕೋಬೋದಲ್ಲ?